ಅವರು ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಜನರುಗಳಿಗೆ ಸಾರ್ವಜನಿಕರಿಗೆ ಅದು ತೊಂದರೆ ಆಯ್ತಾ ಇದೆ. ವೇಸ್ಟ್ ಅದು. ಮಹಿಳೆಯರಿಗೆ ಫ್ರೀ ಅಂತ ಕೊಟ್ಬಿಟ್ಟು ಗಂಡಸರಿಗೆಲ್ಲ ಬ್ಲೇಡ್ ಆಗ್ತಾರಲ್ಲ. ಈಗ 1 to 2 ಯಾವ ರೇಟ್ ಕಮ್ಮಿ ಇದೆ ಈಗ? ಅವ್ರಿಗೆ ನೋಡಿ ರಜಾಗಳಿಲ್ಲ, ಮನೆಯಲ್ಲಿ ಫ್ಯಾಮಿಲಿ ಇರ್ತಾರೆ, ಬಿಟ್ಬಿಟ್ಟು ಅವರು ಹೋಗಿ ಮಾಡಲೇಬೇಕು. ಎಲ್ಲೆಲ್ಲಿ ಆಗ್ತಾರೋ ಒಂದು ಆ ಏರಿಯಾದಲ್ಲಿ ಆಗ್ತಾಯಿಲ್ಲ, ಬೇರೆ ಬೇರೆ ಕಡೆಗೆ ಆಗ್ತಾವ್ರೆ. ಯಾರಿಗೂ ಉಪಯೋಗ ಇಲ್ಲ, ಇದು ಎಲ್ಲರಿಗೂ ಲಾಸ್ ಏನೇ ಇದರಲ್ಲಿ. ನಮಸ್ತೆ, ನಿಮ್ಮ ಹೆಸರು? ರವಿ. ಓಕೆ, ಇವಾಗ ಸಮೀಕ್ಷೆ ಮಾಡ್ತಿದ್ದಾರಲ್ವ ಸರ್, ಅದ್ರ ಬಗ್ಗೆ ನೀವೇನಾದರೂ ಹೇಳ್ತೀರಾ? ಸಮೀಕ್ಷೆ ಬೇಕಾಗಿರಲಿಲ್ಲ ಅವ್ರಿಗೆ. ಅವರು ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅವ್ರು ಮಾಡ್ತಾಯಿದ್ದಾರೆ. ಬಟ್ ಜನರುಗಳಿಗೆ ಸಾರ್ವಜನಿಕರಿಗೆ ಅದು ತೊಂದರೆ ಆಯ್ತಾ ಇದೆ. ಅವರು ಜಾತಿ ಎಲ್ಲ ಕೇಳಿ ಬೇರೆಯವ್ರ ಮುಂದೆ ಅವ್ರಿಗೆಲ್ಲ ಮುಜುಗರ ಮಾಡ್ತಾಯಿದ್ದಾರೆ. ಇದೆಲ್ಲ ಬೇಕಾಗಿರಲಿಲ್ಲ ಅವ್ರಿಗೆ. ಏನಿದೆ ನಡ್ಕೊಂಡು ಹೋಗಿದ್ರೆ ಸಾಕಾಗಿತ್ತು. ಈಗ ಮಾಮೂಲಿ ಹೆಂಗೆ ಎಲೆಕ್ಷನ್ ನಡೀತಿತ್ತು ಇದೆಲ್ಲ ಮಾಡ್ತಿದ್ರು, ಅದು ಸರಿಯಾಗಿತ್ತು. ಈಗ ಸಮೀಕ್ಷೆ ಮಾಡಿ ಏನೂ ಅನುಕೂಲ ಇಲ್ಲ, ಅದರಿಂದ ಎಲ್ಲರಿಗೂ ತೊಂದರೆನೇ ಅದು. ಈಗ ಹೋಗಿ ಅವ್ರು ಈಗ ಜಾತಿ ಇದೆಲ್ಲ ಕೇಳಿದ್ರೆ ಎಷ್ಟು ಮುಜುಗರ ಆಗುತ್ತೆ. ನೀವು ಯಾವಕ್ಕೆ ಅದನ್ನೇ ಹೇಳಿದ್ದು ನಾನು. ಲೈಟ್ ಎಲ್ಲನೂ ಕೇಳಿದ್ರೆ ಎಲ್ಲ ಇದು ಸೌಕರ್ಯ ಕೊಡಬೇಕು. ಮೊದಲು ಏನೇನು ಬೇಕು ಎಲ್ಲ ಸೌಕರ್ಯ ಕೊಟ್ಟು ಆಮೇಲೆ ಮಾಡಿದ್ರೆ ಅದು ಜನಗಳಿಗೆ ಉಪಯೋಗ ಇದೆ. ಅದು ಬಿಟ್ಬಿಟ್ಟು ಸುಮ್ಮನೆ ಸಮೀಕ್ಷೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಅದರಿಂದ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕೆ ಅಷ್ಟೇ, ತೋರಿಸ್ಕೊಳಕ್ಕೆ ಅವ್ರವ್ರ ಕ್ಯಾಟಗಿರಿ ಅವ್ರವ್ರ ಕ್ಯಾಸ್ಟು ಯಾರ್ಯಾರು ಓಟ್ಗೋಸ್ಕರ ಇದು ಮಾಡ್ತಾ ಇರೋದು ಅಷ್ಟೇ, ಬೇರೆ ಏನಿಲ್ಲ ಅದರಲ್ಲಿ. ಅದನ್ನೇ ಹೇಳ್ತಾ ಇರೋದು ST. ಅದಕ್ಕೇ ನಾನು ಹೇಳ್ತಾ ಇರೋದು. ಎಲ್ಲ ಅವ್ರು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ST ಹಿಂದುಳಿದ ವರ್ಗ ಅಂತ ಮಾಡಿ ಎಲ್ಲ ಜನಗಳಿಗೆ ತೋರಿಸ್ಕೊಟ್ಬಿಡ್ತಾವ್ರೆ ಅಷ್ಟೇ. ಅವ್ರು ಈ ಕ್ಯಾಸ್ಟು ಇವ್ರು ಈ ಕ್ಯಾಸ್ಟು, ಇಷ್ಟು ಜನ ನಮ್ಮ ಕ್ಯಾಸ್ಟಲ್ಲಿ ಇಷ್ಟು ಇದೆ, ನಮ್ಮ ಕ್ಯಾಸ್ಟಲ್ಲಿ ಇಷ್ಟಿದೆ ಅಂತ ಅವ್ರು ತೋರಿಸ್ಕೊತಾರೆ. ಸೊ ಓಟ್ ಬ್ಯಾಂಕ್ಗೋಸ್ಕರ ಬಿಟ್ಟರೆ ಬೇರೆ ಯಾರು ಏನು ಅನುಕೂಲ ಇದೆ ಇದರಿಂದ? ಇರ್ಬೋದು, ಸರ್ಕಾರಕ್ಕೆ ಲಾಭ ಇರೋದು ಇದು, ಬೇರೆ ಯಾರಿಗೂ ಲಾಭ ಇಲ್ಲ ಇದು. ವೇಸ್ಟ್ ಅದು. ಮಹಿಳೆಯರಿಗೆ ಫ್ರೀ ಅಂತ ಕೊಟ್ಬಿಟ್ಟು ಗಂಡಸರಿಗೆಲ್ಲ ಬ್ಲೇಡ್ ಆಗ್ತಾರಲ್ಲ. ಈಗ 1 to 2 ಯಾವ ರೇಟ್ ಕಮ್ಮಿ ಇದೆ ಈಗ ಹೇಳಿ ನೀವು? ಈಗ ಯಾರೋ ಒಬ್ಬರು ಒಂದು ಸ್ವಲ್ಪ ಜನ ಮಾತ್ರ ಫ್ರೀ ಬಸ್ಸು ಇದೆಲ್ಲ ಉಪಯೋಗ ಮಾಡ್ಕೋತಾರೆ, ಎಲ್ಲ ಮಾಡ್ತಾಯಿಲ್ಲ. ಬಟ್ ಅದರದ್ದು ಏಟ್ ಬೀಳ್ತಾ ಇರೋದೇ ಗಂಡಸರಿಗೆ. ಏನು ಪ್ರಯೋಜನ? ಅಲ್ಲಿ ₹1 ₹2 ಕಿತ್ಕೊಂಡು ಇಲ್ಲ ₹10 ₹15 ಬರ. ಯಾವ ರೇಟು ಕಮ್ಮಿ ಇದೆ? ಯಾವ ರೇಟ್ ಕಮ್ಮಿ ಇದೆ ಈಗ? ಯಾವ್ದಾದ್ರು ಒಂದು ರೇಟ್ ಕಮ್ಮಿ ಇದ್ದರೆ ಹೇಳಿ. ಎಲ್ಲ ಪ್ರತಿಯೊಂದು 1 to 2 ಆಗಿದೆ. ಪ್ರತಿಯೊಂದು ಯಾವ ರೇಟು ಕಮ್ಮಿ ಇದೆ ಅಂತ ಹೇಳೋಂಗಿಲ್ಲ. ಎಲ್ಲ ಪ್ರತಿಯೊಂದು 1 to 2 ಆಗಿದೆ. ತಗೊಳ್ಳೋದೇ ಕಷ್ಟ. ಮಿಡ್ಲ್ ಕ್ಲಾಸ್ ಜನಗಳು ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ ಈಗ. ಆದಾಯ ಕಮ್ಮಿ, ಖರ್ಚು ಜಾಸ್ತಿ, ಎಲ್ಲಿಂದ ಮಾಡ್ತಾರೆ? ಆಪೋಸಿಟ್ ಇದ್ದಾರೆ. ಬಟ್ ನಾನು ಹೇಳೋದು ಯಾವ ಸರ್ಕಾರ ಬಂದರೂ ಒಂದೇ, ಜನಗಳಿಗೆ ಅನುಕೂಲ ಮಾಡಬೇಕಷ್ಟೇ. ಆ ಸರ್ಕಾರ ಈ ಸರ್ಕಾರ ಅಂತ ಏನು ಹೇಳಲ್ಲ, ಬಟ್ ಜನಗಳಿಗೆ ಅನುಕೂಲ ಮಾಡಬೇಕಷ್ಟೇ, ಬೇರೆ ಏನಿಲ್ಲ ಇದರಲ್ಲಿ. ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಜನಗಳಿಗೆ ಅನುಕೂಲ ಆಗಬೇಕು. ಕಮ್ಮಿ ರೇಟ್ ಎಲ್ಲ ಕಮ್ಮಿ ಮಾಡಬೇಕು. ಆದಾಯ ಕಮ್ಮಿ ಇದೆ, ಖರ್ಚು ಜಾಸ್ತಿ ಇದೆ. 1 to 2 ಒಂದು ಮನೇಲಿ ಒಬ್ಬರು ಇಬ್ಬರು ಆದಾಯ ಮಾಡಿದ್ರೆ ಇನ್ನೆಲ್ಲ ಕೂತ್ಕೊಂಡು ತಿನ್ನೋರೆ. ಅದರಲ್ಲಿ ಏನು ಜಾಬು ಇಲ್ಲ, ರೇಟ್ಸ್ ಎಲ್ಲ ಏನು ಸಂಬಳ ಎಲ್ಲ ಜಾಸ್ತಿ ಇಲ್ಲ. GST ಬಗ್ಗೆ ಅದೇ ಜಾಸ್ತಿ ಮಾಡಿದ್ರು ಕಮ್ಮಿ ಮಾಡೋರೆ ಅಷ್ಟೇ, ಅದರಲ್ಲಿ ಏನು ಇದಿಲ್ಲ. ಈಗ ಜಾಸ್ತಿ ಮೊದಲೇ ಮಾಡಿದರು, ಇವಾಗ ಅದನ್ನೇ ಕಮ್ಮಿ ಮಾಡೋರೆ. ಅದರಿಂದ ಮಧ್ಯಮ ವರ್ಗದವ್ರಿಗೆ ಏನು ಯೂಸ್ ಇಲ್ಲ, ಎಲ್ಲರಿಗೂ ಕಷ್ಟನೇ. GSTನೇ ತೆಗೆದುಬಿಟ್ರೆ ಇನ್ನೂ ಒಳ್ಳೆಯದು, ಎಲ್ಲರಿಗೂ ಅನುಕೂಲ ಆಗುತ್ತೆ. ಗೋಲ್ಡ್ ರೇಟ್ ಕೇಳಂಗಿಲ್ಲ ಬಿಡಿ. ಗೋಲ್ಡ್ ರೇಟು ಸಿಲ್ವರ್ ರೇಟ್ ಕೇಳಂಗಿಲ್ಲ. ಎಲ್ಲ ಅದು ಹೇಳ್ತಾ ಇಲ್ಲ. ಇದು ಗೌರ್ಮೆಂಟು ಎಲ್ಲ ಅವ್ರಿಗೋಸ್ಕರನೇ ಮಾಡ್ಕೊಂಡಿರೋದು. ಇದೆಲ್ಲ ಸಾರ್ವಜನಿಕರಿಗೆ ಒಂದು ಸ್ವಲ್ಪನೂ ಉಪಯೋಗ ಇಲ್ಲ. ಎಲ್ಲರಿಗೂ ತೊಂದರೆ ಇದು. ಪಾಪ ಅವ್ರಿಗೂ ಹಿಂಸೆ ಆಗಿದೆ. ಈಗ ಅವ್ರಿಗೆ ನೋಡಿ ರಜಾಗಳಿಲ್ಲ, ಮನೆಯಲ್ಲಿ ಫ್ಯಾಮಿಲಿ ಇರ್ತಾರೆ, ಬಿಟ್ಬಿಟ್ಟು ಅವರು ಹೋಗಿ ಮಾಡಲೇಬೇಕು. ಎಲ್ಲೆಲ್ಲಿ ಆಗ್ತಾರೋ ಒಂದು ಆ ಏರಿಯಾದಲ್ಲಿ ಆಗ್ತಾಯಿಲ್ಲ, ಬೇರೆ ಬೇರೆ ಕಡೆಗೆ ಆಗ್ತಾವ್ರೆ. ಎಲ್ಲರಿಗೂ ತೊಂದರೆ ಇದೆ ಇದರಿಂದ. ಈಗ ನಾಳೆ ದಿನ ಅವ್ರಿಗೆ ಅನುಕೂಲ ಹೊರತು ಈಗ ಅನುಭವಿಸ್ತಾರೆ ಸಾರ್ವಜನಿಕರು ಅಷ್ಟೇ. ಹೌದು, ಎಕ್ಸ್ಟೆಂಡ್ ಆಗಿದೆ. ಈಗ ಏನು ಯೂಸ್ ಇಲ್ವಲ್ಲ, ಭವಿಷ್ಯ ಕಷ್ಟನೇ. ಏನು ಎಲ್ಲ ಅಲ್ಲಿ ಇಲ್ಲಿ ಹೊಟ್ಟೋದ್ರೆ ಇನ್ನು ಸಮೀಕ್ಷೆಗೆ ಹೋದರೆ ಅವ್ರು ಏನು ಮಾಡ್ತಾರೆ? ಈಗ ರಜಾ ಎಕ್ಸ್ಟೆಂಡ್ ಮಾಡೋರೆ, ಅವ್ರನ್ನ ಮಕ್ಳುಗಳು ನೋಡ್ಕೊಳ್ಳೋಕ್ಕೆ ಕೆಲಸ ಬಿಟ್ಬಿಟ್ಟು ಕೂತ್ಕೋಬೇಕು ಅಲ್ವಾ? ಏನೊಂದು ವಾರ 15 ಸಾಕಾಗಿತ್ತು. ಇದು ಎಕ್ಸ್ಟೆಂಡ್ ಮಾಡಿದರೆ ಉಪಯೋಗ ಯಾರಿಗೂ ಉಪಯೋಗ ಇಲ್ಲ. ಇದು ಎಲ್ಲರಿಗೂ ಲಾಸ್ ಏನೇ ಇದರಲ್ಲಿ. ಸರ್ಕಾರ ನಾನು ಹೇಳಕ್ಕೆ ಬರಲ್ಲ. ಒಟ್ಟಲ್ಲಿ ಏನಂದರೆ ಜನಗಳಿಗೆ ಅನುಕೂಲ ಮಾಡ್ಬೇಕು ಅಷ್ಟೇ ಸರ್ಕಾರ. ನೆಕ್ಸ್ಟ್ ಅದು ಹೇಳಕ್ಕೆ ಬರಲ್ಲ ಬಿಡಿ, ಅದು ಯಾರು ಬಂದರೂ ಅಷ್ಟೇ ಮಾಡೋದು. ಬಟ್ ಇರೋದ್ರಲ್ಲಿ ಸಾರ್ವಜನಿಕರಿಗೆ, ಜನಗಳಿಗೆ, ಸಾಮಾನ್ಯ ಜನಗಳಿಗೆ ಅನುಕೂಲ ಮಾಡಕ್ಕೆ ಹೊರತು ಹೊರೆ ಮಾಡಬಾರ್ದು ಅಷ್ಟೇ. ಇನ್ನೇನು ಅಷ್ಟೇ ಹೇಳಕ್ಕೆ ಬಯಸ್ತೀನಿ. ಯಾರಿಗೂ ತೊಂದರೆ ಆಗಬಾರ್ದು ಇದರಿಂದ. ಎಲ್ಲರನ್ನೂ
ಮಿಡ್ಲ್ ಕ್ಲಾಸ್ ಜನ, ಲೋ ಕ್ಲಾಸ್ ಜನ ಅವ್ರಿಗೆಲ್ಲರಿಗೂ ಅನುಕೂಲ ಮಾಡಬೇಕು. ಬಟ್ ಏನಂದರೆ ರೇಟ್ಸ್ ಎಲ್ಲ ಜಾಸ್ತಿ ಇದೆ, ಅದೊಂದು ಸ್ವಲ್ಪ ಕಮ್ಮಿ ಮಾಡಬೇಕು. ಆದಾಯ ಹೇಳಿದ್ನಲ್ಲ ನಾನು ಮೊದಲೇ, ಆದಾಯ ಕಮ್ಮಿ ಇದೆ, ಖರ್ಚು ಮಾತ್ರ ಜಾಸ್ತಿ ಇದೆ. ಅದು ಏನೋ ಒಂದು ಲೆವೆಲ್ ಮಾಡಿ ಎಲ್ಲರಿಗೂ ಅನುಕೂಲ ಆಗೋ ಥರ ನೋಡ್ಕೋಬೇಕು. ಇವಾಗ ಎಪಿಎಲ್ ಕಾರ್ಡ್ನ BP ಮಾಡಿಸ್ತಾರೆ, ಅದು ಮಾಡಿಸ್ಬೇಕು. ಎಷ್ಟು ಮಾಡಿಸ್ತಾ ಇದೆ. ಇದರಲ್ಲಿ ಎಷ್ಟೋ ಜನ ಇದ್ದಾರೆ, ಬಿಲ್ಡಿಂಗ್ 3 ಮನೆ 4 ಮನೆ ಬಾಡಿಗೆ ಕೊಟ್ಟವ್ರೆ, ಬೇಕಾದಷ್ಟು ಆಸ್ತಿ ಇದೆ ಅವ್ರಿಗೆ, ಮನೆಗಳಿದೆ, ಅಂಥವ್ರ ಹತ್ರನೇ ಇದೆ ಕಾರ್ಡು. ಏನು ಮಾಡೋಕ್ಕಾಗತ್ತೆ? ಅವ್ರನ್ನೆಲ್ಲ ಗೌರ್ಮೆಂಟವರು ನೋಡ್ಬಿಟ್ಟು ಸರ್ಕಾರದವರು ಅದನ್ನು ತೆಗಿಬೇಕು. ಸರ್ಕಾರದವರು ಅನ್ನೋದಕ್ಕಿಂತ ಹೆಚ್ಚಾಗಿ ನ್ಯಾಯಬೆಲೆ ಅಂಗಡಿಲಿ ಅವರೇ ಸೊಸೈಟಿಯವರಿಗೆ ಗೊತ್ತು ಯಾರ್ಯಾರಿಗಿದೆ ಯಾರ್ಯಾರಿಗಿಲ್ಲ ಅಂತ. ಬಡವ್ರಿಗೆ ತಲುಪಬೇಕದು. ಈಗ ಬಡವ್ರಿಗೆ ಈಗ 2 ಮನೆ 3 ಮನೆ ಎಲ್ಲರೂ ಬಾಡಿಗೆ ಈಗ ಯಾರು ಕಮ್ಮಿ ಇಲ್ಲ, ಎಲ್ಲ ಬಡವ್ರು ಯಾರಿಲ್ಲ. ಸಾಮಾನ್ಯವಾಗಿ ಎಲ್ಲ ಗಾಡಿ ಇದೆ, ಕಾರ್ ಇದೆ, ಎಲ್ಲ ಇದೆ, ಅಂಥವ್ರ ಹತ್ರನೇ ಇದೆ ಕಾರ್ಡ್ಗಳು. ಅದನ್ನೆಲ್ಲ ಅವ್ರ ಸೊಸೈಟಿಯಿಂದನೇ ಅವರು ಇದು ಮಾಡಬೇಕು, ಅವರೇನೆ ಡಿವೈಡ್ ಮಾಡಿ ಇದು ಮಾಡಬೇಕು, ಅವರು ಕ್ಯಾನ್ಸಲ್ ಮಾಡಿಸ್ಬೇಕು. ಅದು ಮಾಡಿಸಿದ್ರೆ ಬೇರೆ ಜನಗಳಿಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಓಕೆ.